ಮೈ ಗಾಡ್, ನೆನ್ನೆ ವಿಡಿಯೋನ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. KL ರಾಹುಲ್ ಮತ್ತೆ DDP ಸೈಕ್ ಆಗಿ ಆಡ್ತಾವ್ರೆ ಗುರು ಸೆಮಿಫೈನಲ್ ಅಂತ ಫಸ್ಟ್ ಡೇದು ಒಂದು ಅನಾಲಿಸಿಸ್ ವಿಡಿಯೋನ ಮಾಡಿದ್ದೆ. ಆ ವಿಡಿಯೋದಲ್ಲಿ ಏನು ಹೇಳಿದ್ದೆ ಅಂತಂದ್ರೆ, ನಾಳೆ ಫುಲ್ಲು ಬ್ಯಾಟಿಂಗ್ ಆಡಬೇಕು ಗುರು ಕರ್ನಾಟಕ, ಅವಾಗ ನೋಡಿ ಒಳ್ಳೆ ಮಜಾ ಇರುತ್ತೆ, ಔಟ್ ಆಗದಂಗೆ ನಾಳೆ ಫುಲ್ಲು ಬ್ಯಾಟಿಂಗ್ ಆಡಬೇಕು ಅಂತ. ಅದೇ ಆಗಿದ್ದು. ಇವತ್ತು 6 ವಿಕೆಟ್, ನಿನ್ನೆ 2 ವಿಕೆಟ್ ಕಳ್ಕೊಂಡಿತ್ತು, ಇವತ್ತು 4 ವಿಕೆಟ್ನ ಕಳ್ಕೊಂಡು 6 ವಿಕೆಟ್ ಓವರ್ ಆಲ್ ಆಗಿ ಕಳ್ಕೊಂಡು ಕರ್ನಾಟಕ 2 ದಿನ ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಆಡಿದೆ ಉತ್ತರಾಖಂಡ್ ಅಗೇನ್ಸ್ಟ್. ಯಪ್ಪ ಎಂತ ಸೈಕ್ ಬ್ಯಾಟಿಂಗ್ ಗುರು. 2 ದಿನ ಆಡಬೇಕು, 180 ಓವರ್ ಬ್ಯಾಟಿಂಗ್ ಆಡಬೇಕು ಅಂತಂದ್ರೆ ಅದು ಲಕ್ನೋ ಅಂತ ವಿಕೆಟ್ ಅಲ್ಲಿ. ಹೌದು, ವಿಕೆಟ್ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಆಗೇ ಇರ್ಬೋದು ಆಡೋದಕ್ಕೆ. ಬಟ್ ನಾವು ಏನು ಅನ್ಕೊಂತೀವಿ ಅಂತಂದ್ರೆ, ಏಕನಾಥ್ ಸ್ಟೇಡಿಯಂನ ವಿಕೆಟ್, ಲಕ್ನೋ ಸ್ಟೇಡಿಯಂನ ವಿಕೆಟ್ ಅಂತ ಅಂದಾಗ ನಾವು ಟಿಪಿಕಲಿ ಏನು ಅನ್ಕೊಂತೀವಿ ಅಂತಂದ್ರೆ, ಇಲ್ಲ ಗುರು ಬ್ಯಾಟಿಂಗ್ ಆಡೋದಕ್ಕೆ ಅಷ್ಟು ಫ್ರೆಂಡ್ಲಿ ಆಗಿರೋದಿಲ್ಲ ಈ ಒಂದು ಸರ್ಫೇಸ್ ಅಂತ ಅನ್ಕೊಂತೀವಿ. ಬಟ್ ನೋಡಿ ಸೈಕಾಗಿ ಬ್ಯಾಟಿಂಗ್ ಆಡ್ತಿರೋದು ಈ ಒಂದು ಸರ್ಫೇಸ್ ಅಲ್ಲಿ. 180 ಓವರ್ ಆದ್ರೂ ಕೂಡ ಔಟ್ ಆಗಿಲ್ಲ, 6 ವಿಕೆಟ್ನ ಕಳ್ಕೊಂಡು ಇನ್ನೂ ಸಹ ಸೆಂಚುರಿಯನ್ ಆಡ್ತಾ ಇದ್ದಾರೆ. ನೆನ್ನೆ ಹೇಳಿದೆ ಸ್ಮರನ್ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ, ಇನ್ನ ಸ್ಮರನ್ ಇದ್ದಾರೆ ಅಂತ. ರವಿಚಂದ್ರನ್ ಸ್ಮರನ್ ಅವರು ಕೂಡ ಬಂದ್ಬಿಟ್ಟು ಸೆಂಚುರಿ ಹೊಡೆದಿದ್ದು 121 ಅಲ್ಲಿ ಆಡ್ತಾ ಇದ್ದಾರೆ. ಅವ್ರ ಜೊತೆಗೆ ವಿದ್ಯಾಧರ್ ಪಾಟೀಲ್ ಕೂಡ 35 ರನ್ನಲ್ಲಿ ಆಡ್ತಾ ಇದ್ದಾರೆ. ಸೊ ಇನ್ನ ಜಾಸ್ತಿ ಬರಬೇಕು ಅನ್ನೋ ತರ ಕಾಣಿಸ್ತೈತೆ ಸ್ಕೋರ್ ನೋಡ್ತು ಅಂತಾನೆ. ನಾಕ್ಔಟ್ ಗೇಮ್ಸ್ ಅಂತ ಬಂದಾಗ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಲೀಡ್ ತಗೊಳ್ಳೋದು ಎಷ್ಟು ಕ್ರೂಷಿಯಲ್ ಅನ್ನೋದು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ, ಮ್ಯಾಚ್ ಇನ್ ಕೇಸ್ ಡ್ರಾ ಆಯ್ತು ಅಂದ್ರೂ ಕೂಡ ಏನಕ್ಕೆ ಇಷ್ಟೊತ್ತು ಆಡ್ತಾ ಇದ್ದಾರೆ, 2 ದಿನ ಏನಕ್ಕೆ ಆಡ್ತಾ ಇದ್ದಾರೆ ಕರ್ನಾಟಕ ಟೀಮು, ಏನು ಗುರು ಡಿಕ್ಲೇರ್ ಕೊಡ್ಬೋದಲ್ವಾ ಅಂತ ಕೇಳ್ತು ಅಂದ್ರೆ, ಲೀಡ್ ತಗೊಬೇಕಮ್ಮ, ಎಷ್ಟಾಗುತ್ತೋ ಅಷ್ಟು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಲ್ ಔಟ್ ಆಗೋವರೆಗೂ ಕೂಡ ಆಡಬೇಕು ಕರ್ನಾಟಕ ಟೀಮು. ಏನಕ್ಕೆ ಅಂದ್ರೆ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಎಷ್ಟು ಹೊಡಿತೀವೋ ಅಷ್ಟನ್ನು ಕೂಡ ನಮಗೆ ಅಡ್ವಾಂಟೇಜ್ನೇ ಆಗೋದು. ಯಾಕಂದ್ರೆ ಮ್ಯಾಚ್ ಇನ್ ಕೇಸ್ ಡ್ರಾ ಆದ್ರೂ ಕೂಡ ನಾವೇ ಗೆಲ್ಲೋದು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾರು ಜಾಸ್ತಿ ಹೊಡೆದಿರ್ತಾರೋ, ಮ್ಯಾಚ್ ಇನ್ ಕೇಸ್ ಡ್ರಾ ಆಯಿತು ಅಂತಂದರೆ ಯಾವ ಟೀಮ್ ಹೈಯೆಸ್ಟ್ ಟೋಟಲ್ ಫಸ್ಟ್ ಇನ್ನಿಂಗ್ಸಲ್ಲಿ ರೆಕಾರ್ಡ್ ಮಾಡಿರುತ್ತೋ ಆ ಟೀಮಿನ ವಿನ್ನರ್ ಆಗಿ ಡಿಕ್ಲೇರ್ ಆಗುತ್ತೆ. ಇದು ಗೊತ್ತಿದೆ, ಏನು ಸ್ಪೆಷಲ್ ಆಗಿ ಏನು ಹೇಳಬೇಕಾಗಿಲ್ಲ. ಬಟ್ ಏನಪ್ಪ ಇವತ್ತು ನಮ್ಮ DDP ಆಡಿದ್ದು, ನೆನ್ನೆ ಎಲ್ಲಿ ಬಿಟ್ಟಿದ್ರು ಅದು ನಾನು ನೆಕ್ಸ್ಟ್ ಲೆವೆಲ್ ಎಲಿವೇಶನ್ ತಗೊಂಡೋಗಿದ್ದು. ನೆನ್ನೆ 148ಗೆ ಬಿಟ್ಟಿದ್ರು, ಅಲ್ಲಿಂದ ಇವತ್ತು ಡಬಲ್ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡಿರೋದು ನಮ್ಮ DDP. 232 ಜಸ್ಟ್ ಫ್ರಮ್ 330 ಬಾಲು, 29 ಬೌಂಡ್ರಿ ಫೋರ್ಸ್ ಜೊತೆಗೆ 3 ಸಿಕ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ತು ಅಂದರೆ ನಮ್ಮ DDP ಸೈಕ್ ಬ್ಯಾಟಿಂಗ್ನ ಆಡಿರೋದು. ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್, ಡಬಲ್ ಸೆಂಚುರಿನ ಸೆಮಿಫೈನಲ್ ಹೊಡೆದು ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತ ಮತ್ತೊಮ್ಮೆ ತೋರಿಸ್ಕೊಂಡು ಕೊಟ್ಟಿದ್ದಾರೆ. ಏನಕ್ಕೆ ಇವರು ಒನ್ ಆಫ್ ದ ಲಕ್ಕಿಯೆಸ್ಟ್ ಕ್ಯಾಪ್ಟನ್ ಫಾರ್ ಕರ್ನಾಟಕ ಅನ್ನೋ ಥರ, ಅಂದರೆ ರಣಜಿ ಟ್ರೋಫಿ ಅಂತ ಬಂದಾಗ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ. ಈ ಮ್ಯಾಚು ಕರ್ನಾಟಕ ಸೋಲ್ಬೇಕಷ್ಟೇ, ಅಂದರೆ ಅವ್ರು ಏನೇನೋ ಮಾಡ್ಕೊಂಡು ಕಲ್ಗಚ್ ಮಾಡ್ಕೊಂಡು ಸೋಲ್ಬೇಕು. ಈ ಮ್ಯಾಚ್ ನಮ್ಮ ಹತ್ರನೇ ಇದೆ ಆಗಲೇ. ಇನ್ ಕೇಸ್ ಅವರೇನೋ ಗೆದ್ರು ಅಂತಂದರೆ ಅದು ನಮ್ಮ ಫಾಲ್ಟೇ ಆಗಿರುತ್ತೆ. ಅದು ಖಂಡಿತ ಗೆಲ್ಲೋವಂಥ ಸಾಧ್ಯತೆ ಅಂತೂ ಕಾಣಿಸ್ತಾ ಇಲ್ಲ ಆ ಟೀಮ್ ಉತ್ತರಾಖಂಡು. ಇವಾಗ 2 ದಿನ ಆದ ನಂತರ ನೋಡ್ತು ಅಂತಂದರೆ, ಹೌದು ಟೆಸ್ಟ್ ಮ್ಯಾಚಲ್ಲಿ ಲಾಸ್ಟ್ ಡೇ ಆಗೋವರೆಗೂ ಕೂಡ ಏನು ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ಬೋದು. ಬಟ್ 2 ದಿನದಲ್ಲೇ ಕೂಡ ಹೇಳ್ಬೋದು. ಅದು ಕಂಪ್ಲೀಟ್ಲಿ ಒನ್ ಸೈಡ್ ಆಯಿತು ಅಂತ ಅಂದಾಗ ನೋಡಿ, ಆಲ್ಮೋಸ್ಟ್ ಕ್ಲೋಸ್ ಟು 700 ರನ್ ಹೊಡೆದಿರೋದು ಕರ್ನಾಟಕ. 689 ರನ್ನುಗಳು 6 ವಿಕೆಟ್ನ ಕಳ್ಕೊಂಡು ಆಡ್ತಾ ಇರೋಂಥದ್ದು ಕರ್ನಾಟಕ ಟೀಮು. ಸೈಕ್ ಬ್ಯಾಟಿಂಗ್ನ ಆಡ್ತಾ ಇದ್ದಾರೆ. ಅವ್ರು ಅಷ್ಟು ಹೊಡಿತಾರೋ ಹೊಡಿಲ್ವೋ ಗೊತ್ತಿಲ್ಲ. ಪಿಚ್ ಹೋಗ್ತಾ ಬೆಟರ್ ಅಂತೂ ಖಂಡಿತ ಆಗೋದಿಲ್ಲ, ಹೋಗ್ತಾ ಹಾಳಂತೂ ಹಾಗೆ ಆಗುತ್ತೆ. ಸೊ ಇವರು ಫಸ್ಟ್ ಇನ್ನಿಂಗ್ಸಲ್ಲಿ ಎಷ್ಟು ಹೊಡಿತಾರೆ, ಇವ್ರು ಇದನ್ನ ಕ್ರಾಸ್ ಮಾಡ್ತಾರಾ, 700 ರನ್ನ ಕ್ರಾಸ್ ಮಾಡಿಬಿಡ್ತಾರಾ ಗೊತ್ತಿಲ್ಲ, ನೋಡೋಣ. ಇನ್ನೂ ನಾವು ವಿಕೆಟ್ಸ್ನ ಕಳ್ಕೊಂಡಿಲ್ಲ, ಇನ್ನೂ ಬ್ಯಾಟಿಂಗ್ನ ಆಡ್ತೀವಿ. ನಾಳೆ ಕಮ್ಮಿ ಅಂದ್ರೂ ಕೂಡ ಅರ್ಧ ದಿನ ಅಂತೂ ಬ್ಯಾಟಿಂಗ್ ಆಡ್ತೀವಿ ಅಂತ ನನಗೇನೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಅನ್ನಿಸ್ತಾ ಇದೆ. ಹೇಳೋಕ್ಕಾಗಲ್ಲ ಗುರು, ಸ್ಮರನ್ ಅವ್ರು ಸೆಂಚುರಿ ಹೊಡೆದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಯಾಕೆಂದರೆ ಹೋಗ್ತಾ ಪಿಚ್ಚು ಸ್ಲೋ ಆಗ್ತಾ ಹೋಗುತ್ತೆ, ಏನು ಬೆಟರ್ ಆಗೋದಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ಇವರು ಅಷ್ಟು ಈಸಿ ಅಲ್ಲ. 2.5 ದಿನ ಏನಿದೇನು ನನ್ನ ಪ್ರಕಾರ ಇದು ಕರ್ನಾಟಕ ಮತ್ತೊಮ್ಮೆ ಬ್ಯಾಟಿಂಗ್ ಆಡ್ತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಿಲ್ಲ ಈ ಒಂದು ವೈಬ್ನ ನೋಡ್ತು ಅಂತ ಅಂದಾಗ. ಬರೀ ನಮ್ಮ DDPದು ಮತ್ತು ಸ್ಮರನ್ ಅವ್ರದ್ದು ಮಾತ್ರ ಹೇಳೋದಲ್ಲ, ಈ ಕಡೆ ಕರುಣ್ ನಾಯರು ಕೂಡ 60 ರನ್ ಹೊಡೆದಿದ್ದಾರೆ. ಕೃತಿಕ್ ಕೂಡ ವಿಕೆಟ್ ಕೀಪರ್ ಬ್ಯಾಟರ್, ಅವರು ಕೂಡ 60 ರನ್ ಹೊಡೆದಿದ್ದಾರೆ. ಸೇಮ್ ಅಮೌಂಟ್ ಆಫ್ ಬಾಲು, ಸೇಮ್ ಅಮೌಂಟ್ ಆಫ್ ರನ್ಸು ಕರುಣ್ ನಾಯರ್ದು ಮತ್ತು ಕೃತಿಕ್ ಅವ್ರದ್ದು. ಸೊ ಒಂಥರ ಮ್ಯಾಚ್ ಮಾಡ್ಕೊಂಡು ಆಡಿದ್ದಾರೆ. ಈ ಕಡೆಯಿಂದ ಇವಾಗ ವಿದ್ಯಾಧರ್ ಪಾಟೀಲ್ ಅವರು ಆಡ್ತಾ ಇದ್ದಾರೆ. ಶ್ರೇಯಸ್ ಗೋಪಾಲ್ ಅವರು ಡಕ್ಔಟ್ ಆಗಿದ್ದಾರೆ. ಬಂದಿದ ತಕ್ಷಣ ಪಠಾಣಂಗೌಡ ಅದು ಆದಿತ್ಯ ಅವರಿಗೆ. ಸೊ ಆದಿತ್ಯ ಅವರೇ ಎತ್ತಬೇಕು ಅನ್ನೋ ಥರ ಕಾಣಿಸ್ತೈತೆ ಸೀನ್ನ ನೋಡ್ತು ಅಂದರೆ. ಯಾಕಂದರೆ ನೆನ್ನೆ ಎತ್ತಿರ 2 ವಿಕೆಟು ಅವ್ರದ್ದೇನೆ, ಇವತ್ತು ಕೂಡ ಅವರೇ ವಿಕೆಟ್ಸ್ಗಳನ್ನ ಎತ್ತಿರೋಂಥದ್ದು. ಪಾಪ ಅಂತ ಅನ್ನಿಸ್ತೈತೆ. 180 ಓವರ್ ಬೌಲಿಂಗ್ ಹಾಕಿದರೆ ಊಷ್ಟಾಗಿ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಉತ್ತರಾಖಂಡ್ ಅವರು. ಇನ್ನೂ ಒಂದು ಕಡೆ ನೋಡ್ತು ಅಂತಂದರೆ ಜಮ್ಮು ಕಾಶ್ಮೀರ್ ವರ್ಸಸ್ ಬೆಂಗಾಲ್, ಅದು ಕೂಡ ಸೆಮಿಫೈನಲ್ ನಡೀತಾ ಇದೆ. ಇನ್ಫ್ಯಾಕ್ಟ್ ಅವ್ರಿಗೆ ಬ್ಯಾಟಿಂಗ್ ಸಿಕ್ಕಿದೆ ಇವತ್ತು. ನೆನ್ನೆ ಅವರು ಆಡಿದ್ರು, ಬ್ಯಾಟಿಂಗ್ ಚೆನ್ನಾಗೇನೆ ಆಡಿದ್ರು. 200+ ಏನೋ ಹೊಡೆದ್ರು, 255 ಏನೋ ಹೊಡೆದಿದ್ರು ಜಮ್ಮು ಕಾಶ್ಮೀರ ಅವರು. ಸಾರಿ, ಇವರು ಬೆಂಗಾಲ್ ಅವರು ಹೊಡೆದಿದ್ರು. ಇವತ್ತು ಜಮ್ಮು ಕಾಶ್ಮೀರ್ ಅವ್ರಿಗೆ ಬ್ಯಾಟಿಂಗ್ ಕೂಡ ಸಿಕ್ಕಿದೆ. ಜಮ್ಮು ಕಾಶ್ಮೀರ ಅವರು 198ನೇ ಇವತ್ತು ಹೊಡೆದಿದ್ದಾರೆ. ಮೊಹಮ್ಮದ್ ಶಮಿ 3 ವಿಕೆಟ್ ಕೂಡ ಎತ್ತಿದ್ದಾರೆ. ಸೊ ಅಲ್ಲೊಂಥರ ಹಿಂಗೂ ಹಂಗೂ ಆಗ್ಬೋದು ಅನ್ನೋ ಥರ ಅನ್ನಿಸ್ತಿದೆ. ಮ್ಯಾಚ್ ಮೇಲೆ ಕೆಳಗೆ ಆಗ್ಬೋದು ಅಂತ ಅನ್ನಿಸ್ತಿದೆ. ಬಟ್ ಈ ಸೈಡ್ ನೋಡ್ತು ಅಂತಂದಾಗ ಕರ್ನಾಟಕ ಸ್ಟ್ರೈಟ್ ಅವೇ ಡಾಮಿನೇಷನ್ನ ತೋರಿಸ್ತಾ ಇದ್ದಾರೆ. ಉತ್ತರಾಖಂಡ್ ಅವರು ಈ ಮ್ಯಾಚ್ನ ಗೆಲ್ಲೋದು ಇಂಪಾಸಿಬಲ್ ಥರನೇ ತೋರಿಸ್ತಾ ಇರೋದು ನಮ್ಮ ಕರ್ನಾಟಕ ಟೀಮು. ನೋಡುವ ಅದೇನಾಗುತ್ತೆ ನಾಳೆ. ಅದೆಷ್ಟರವರೆಗೂ ಕೂಡ ಬ್ಯಾಟಿಂಗ್ ಆಡ್ತಾರೆ ಅಂತ. ಫಸ್ಟ್ ಸೆಷನ್ ಆಡ್ತಾರೆ ಅಥವಾ ಸೆಕೆಂಡ್ ಸೆಷನ್ ಆಗೋವರೆಗೂ ಕೂಡ ಆಡ್ತಾರೆ. ಆಲ್ ಔಟ್ ಮಾಡೋದೇ ಇಲ್ಲ ಅನ್ನೋ ಥರ ಕಾಣಿಸ್ತೈತೆ. ಸೀನ್ನ ನೋಡ್ತೋದು 5 ದಿನ ಆದರೂ ಮಾಡಲ್ಲ ಅನ್ನೋ ಥರ ಕಾಣಿಸ್ತೈತೆ ಇವ್ರು ಆಡ್ತಿರೋಂಥ ರೀತಿನ ನೋಡ್ತು ಅಂತ ಅಂದಾಗ.
ನಾನು ಫುಲ್ ಎಕ್ಸಾಜುರೇಟ್ ಮಾಡ್ಬಿಟ್ಟು ಹೇಳ್ತಾ ಇದ್ದೀನಿ. ಬಟ್ ನಾಳೆ ಫುಲ್ ಕಂಪ್ಲೀಟಾಗೆಲ್ಲ ಆಡೋದಕ್ಕಾಗೋದಿಲ್ಲ. ನಾಳೆ ಸ್ವಲ್ಪ ಅಗ್ರೆಸಿವ್ ಅಪ್ರೋಚಲ್ಲಂತೂ ಖಂಡಿತ ಕರ್ನಾಟಕ ಬ್ಯಾಟರ್ಸು ಆಡ್ತಾರೆ. ಅಂದರೆ ರನ್ಸ್ಗಳನ್ನ ಹೊಡೆಯೋದಕ್ಕೆ ನೋಡ್ತಾರೆ, ಟುಕು ಎಲ್ಲ ಆಡೋದಕ್ಕೆ ಹೋಗೋದಿಲ್ಲ. ಬೇಕು ಗುರು, ಒಂದು 750 800 ಏನೋ ಹೊಡಿತು ಅಂತಂದರೆ ಈ ಟಾರ್ಗೆಟ್ ಎಲ್ಲ ಚೇಸ್ ಮಾಡುವಂಥ ಮಾತೇ ಇಲ್ಲ ಫಸ್ಟ್ ಇನ್ನಿಂಗ್ಸಲ್ಲಿ ಅವರು ಉತ್ತರಾಖಂಡ್ ಅವರು. ನೋಡೋಣ ಅದೇನಾಗುತ್ತೆ ಮ್ಯಾಚು ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ನಿಮ್ಗೆ ಏನನ್ಸು DDP ಅವರ ಪರ್ಫಾರ್ಮೆನ್ಸು ಆ್ಯಂಡ್ ಸ್ಮರನ್ ಅವರ ಪರ್ಫಾರ್ಮೆನ್ಸ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.